ನಾನಲ್ಲಿ ಯಾವತ್ತಾದರೂ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ನೋಡಿದ್ದೀರಾ? ಇದು ಸಕ್ಕತ್ತಾಗಿರೋ ನಾನು ತರಿಸಿದ್ದೀವಿ. ಇದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೆ ಮೊದಲನೇ ಸಲ ನೀವು ಚಾನಲ್ ನೋಡ್ತಾ ಇದ್ರೆ ವಿಕ್ರಮ್ ಗೌಡ. ಇವತ್ತು ನಾವು ಒಂದು ಡಿಫ್ರೆಂಟ್ ಕ್ವಿಸಿನ್ ಟ್ರೈ ಮಾಡೋಣ, ಅರೇಬಿಕ್ ಸ್ಟೈಲ್ ಊಟ ಮಾಡೋಣ ಅಂತ ರಾಜಾಜಿನಗರ್ ಬಂದಿದ್ವಿ. ರಾಜಾಜಿನಗರಲ್ಲಿ ಲೇ ಅರೇಬಿಯಾ ಅನ್ನೋ ರೆಸ್ಟೋರೆಂಟು. ಮುಂಚೆ ಕೂಡ ತುಂಬ ಜನ DM ಮಾಡಿದ್ರಿ ಮತ್ತು ಕಮೆಂಟ್ ಕೂಡ ಮಾಡಿದ್ರಿ ಈ ರೆಸ್ಟೋರೆಂಟ್ನ ಟ್ರೈ ಮಾಡಬೇಕು ಅಂತ. ಅದಕ್ಕೆ ಬಂದಿದ್ದೀವಿ ಲಾಕ್ಡೌನ್ ಎಲ್ಲ ಆದಮೇಲೆ. ಸೊ ತುಂಬ ಲೇಟ್ ಮಾಡ್ದಿರಾ, ಕತ್ಲೆ ಆಗ್ತಾಯಿದೆ. ಒಳಗೋಗೋಣ, ಫಸ್ಟು ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ ಬೇರೆ. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಟೇಬಲ್ ಮೇಲೆ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಏನೇನು ಬಂದಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಮೊದಲನೇದು ಒಂದು ಸೂಪರಾಗಿ ಕಾಣಿಸ್ತಾರೋ ತಂಗಡಿ ಕಬಾಬ್ ಇದೆ. ಆಮೇಲೆ ಅದ್ರ ಪಕ್ಕ ಒಂದು ಅರೇಬಿಯನ್ ಡಿಶ್ಶು ಬರ್ತಾಸ್ ಅಂತ, ಅದಕ್ಕೆ ಒಂದು ನಾನ್ ಬರಬೇಕು ಕಾಂಬಿನೇಷನ್ಗೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಈ ಕಡೆ ಅರೇಬಿಯನ್ ತವಾ ಇದೆ, ಚಿಕನ್ ಡಿಶ್ಶು, ಸಲಾಡ್ ಎಲ್ಲ ಕೊಟ್ಟು ಸೂಪರಾಗೆ ಪ್ರೆಸೆಂಟ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಬಂದು ಒಂದು ಪ್ರಾನ್ಸಲ್ಲಿ ಒಂದು ಐಟಮ್ ಇದೆ, ಅದೇನೆಂದರೆ ಬಟರ್ ಆ್ಯಂಡ್ ಗಾರ್ಲಿಕ್ ಪ್ರಾನ್ ಅಂತ, ಅದೊಂದು ತರಿಸಿದ್ದೀವಿ. ಆಮೇಲೆ ಇಲ್ಲಿ ಎಲ್ಲರ ಕಣ್ಣು ಕುಕ್ಕೋದು ಬಂಗಾರದಂಗೆ ಕಾಣಿಸ್ತಾ ಇರೋ ಗ್ರಿಲ್ ಚಿಕನ್ ಇದೆ ದೊಡ್ಡ ಪ್ಲೇಟಲ್ಲಿ, ಅದೇ ಮೈನ್ ಕಣ್ಣು ಕುಗ್ತಾ ಇದೆ. ಆದರೆ ಅದನ್ನು ಲಾಸ್ಟಲ್ಲಿ ಟ್ರೈ ಮಾಡ್ತೀನಿ. ಅದಾದಮೇಲೆ ಇನ್ನು 4 ಮಾಕ್ಟೈಲ್ಸ್ ತರಿಸಿದ್ದೀವಿ. ಡ್ರಿಂಕ್ಸು, ಕಾಕ್ಟೈಲ್ಸ್ ಅಲ್ಲ, ಮಾಕ್ಟೈಲ್ಸು. ಏನೇನು ಅಂದರೆ ಒಂದು ವರ್ಜಿನ್ ಮೊಯಿತೋ ಇದೆ, ಆಮೇಲೆ ಈ ಕಡೆ ಗ್ರೀನ್ ಆ್ಯಪಲ್ ಮೊಯಿತೋ, ವಾಟರ್ ಮೆಲನ್ ಮೊಯಿತೋ, ಆಮೇಲೆ ಬ್ಲೂ ಓಷನ್. ಇವಾಗ ಒಂದೊಂದೇ ಬ್ಯಾಟಿಂಗ್ ಶುರು ಮಾಡೋಣ. ಫಸ್ಟು ತಂಗಡಿ ಕಬಾಬಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಬೈಟು ಕಚ್ಚಿದ ತಕ್ಷಣ ಲೈಟಾಗಿ ಆ ಸ್ಮೋಕಿ ಫ್ಲೇವರು, ತಂದೂರಲ್ಲಿ ಮಾಡೋದು. ಆಮೇಲೆ ಆ ಹುಳಿ ಅಂಶ ಹುಳಿಯಾಗೆ ಅದ್ಭುತವಾಗಿದೆ. ಜಾಸ್ತಿ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿರ್ತಾರೆ, ಕ್ರೀಮು ಎಲ್ಲ ಹಾಕಿ ಅದ್ಭುತವಾಗಿ ಮಾಡಿರ್ತಾರೆ. ತಂಗಡಿ ಕಬಾಬ್ 2 ಪೀಸ್ ಬಂತು, ಪ್ಲೇಟಲ್ಲಿ 2 ಪೀಸ್ ಇದೆ. ಆಮೇಲೆ ಲೆಗ್ ಪೀಸು ಸರಿಯಾಗಿದೆ ಸೈಜು, ಮತ್ತು ಮೀಟ್ ಕ್ವಾಲಿಟಿ ಮಾತ್ರ ಅದ್ಭುತ. ಫುಲ್ಲು ಸಾಫ್ಟಾಗೆ ಜ್ಯೂಸಿಯಾಗೆ ಅಲ್ಟಿಮೇಟ್ ಆಗಿದೆ. ಎರಡು ಪ್ಲೇಟು ಫುಲ್ಲು ನನಗೇ ಬೇಕಾಗುತ್ತೆ. ಸೊ ಆಮೇಲೆ ಇನ್ನೂ ಒಂದು 2 ಪ್ಲೇಟ್ ತರಿಸ್ಬಿಟ್ಟು ನಾವೆಲ್ಲರೂ ಮತ್ತೆ ತಿಂತೀವಿ. ಸೊ ಮಸ್ಟ್ ಟ್ರೈ ಇದು. ನನಗೆ ಒಂದೇ ಬೈಟಿಗೆ ಸಾಕಾದ ಇಷ್ಟ ಆಗೋಯ್ತು. ಇವಾಗ ಇದನ್ನು ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಡಿಶ್ ಕೊಡೋಣ. ನೆಕ್ಸ್ಟು ಅರೇಬಿಕ್ ಡಿಶ್ಶು, ಅರೇಬಿಕ್ ತವಾ ಚಿಕನ್. ಓ ಮೈ ಗಾಡ್, ಫುಲ್ ಬೋನ್ಲೆಸ್ ಇದು. ಇದ್ರ ಜೊತೆಗೆ ಕುಬ್ಬೂಸ್ ಕೂಡ ಕೊಟ್ಟಿರ್ತಾರೆ ಒಂದಷ್ಟು. ಆಮೇಲೆ ಮಯೋನೀಸ್ ಇದೆ ಒಂದು ಕಪ್ಪಲ್ಲಿ. ಆಮೇಲೆ ಸಲಾಡ್ ಇದೆ, ಫ್ರೆಂಚ್ ಫ್ರೈಸ್ ಕೂಡ ಇದೆ. ಫ್ರೆಂಚ್ ಫ್ರೈಸ್ನ ಮಯೋನೀಸಲ್ಲಿ ಹಚ್ಬಿಟ್ಟು ಫಸ್ಟ್ ತಿನ್ನೋಣ. ಒಂದು ವಿಯರ್ಡ್ ಕಾಂಬಿನೇಷನ್ ಟ್ರೈ ಮಾಡೋಣ. ಒಂಥರ ಚೆನ್ನಾಗಿದೆ. ಯಾವಾಗಲೂ ಟೊಮೆಟೊ ಕೆಚಪ್ಪಲ್ಲಿ ತಿಂತಾಯಿರ್ತೀವಿ, ಇದರಲ್ಲೂ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಅಫ್ಘಾನಿ ತವಾ ಬಂದು ಫುಲ್ಲು, ಇದು ಲೆಗ್ ಪೀಸ್ದು ಬೋನ್ಲೆಸ್ಸು. ಸೊ ಲೆಗ್ ಬರುತ್ತಲ್ಲ ಚಿಕನ್ದು, ಅದು ಬೋನ್ಲೆಸ್, ಇದು ಬೋನ್ ಇರೋಲ್ಲ. ಆಮೇಲೆ ಅರೇಬಿಕ್ ಸ್ಪೈಸಸ್ ಎಲ್ಲ ಯೂಸ್ ಮಾಡಿರ್ತಾರಂತೆ. ಸೊ ಟ್ರೈ ಮಾಡೋಣ ಹೇಗಿದೆ ಅಂತ. ನಾರ್ಮಲಾಗಿ ನಾನು ಹೇಳ್ತಾ ಇರ್ತೀನಿ ಇದು ಬೋನ್ಲೆಸ್ ಪೀಸಸ್ ಎಲ್ಲ ಸ್ವಲ್ಪ ಹಾರ್ಡಾಗಿರುತ್ತೆ ಅಂತ, ಬಟ್ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ ಜ್ಯೂಸಿಯಾಗೆ.
ಆ ಸ್ಪೈಸಿನೆಸ್ಸು ಅಷ್ಟೊಂದಿರಲ್ಲ. ಸೊ ಗೊತ್ತಿರುತ್ತೆ ನಿಮಗೆ ಅರೇಬಿಕ್ ಡಿಶಸ್ ಎಲ್ಲ ಹೇಗಿರುತ್ತೆ ಅಂತ. ಅಷ್ಟೊಂದು ಎಲ್ಲ ಥರ ಅದು ಘಮ ನಿಮಗೆ ಸಿಗುತ್ತೆ, ಆ ಸ್ಪೈಸಸ್ ಟೇಸ್ಟು. ಬಟ್ ಖಾರ ಎಲ್ಲ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ನಿಮಗೆ ಖಾರ ಬೇಕು ಅಂದರೆ ಅವ್ರಿಗೆ ಹೇಳಿ ಖಾರ ಮಾಡಿಸ್ಕೊಬೋದು. ಸೊ ಈಗ ಹಂಗೆ ತಿಂದರೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ತಿನ್ಬೋದು, ಎಲ್ಲರೂ ಆರಾಮಾಗಿ ತಿನ್ಬೋದು. ಅದ್ಭುತವಾಗಿದೆ, ಮಸ್ಟ್ ಟ್ರೈ ಇದು ಅರೇಬಿಕ್ ತವಾ. ಇದಂತೂ ಮಸ್ಟ್ ಟ್ರೈ, ಮಿಸ್ ಮಾಡಿಬಿಡಿ ಬಂದಾಗ. ಕುಬ್ಬೂಸ್ ಇರುತ್ತೆ, ಸೊ ಅದ್ರ ಜೊತೆನೂ ಬೇಕಾದ್ರೆ ತಿನ್ಬೋದು. ಅದ್ರ ಮೇಲೆ ಸರ್ವ್ ಮಾಡಿರ್ತಾರೆ ಇಟ್ಬಿಟ್ಟು. ಸೊ ಅದ್ರ ಜ್ಯೂಸಸ್ ಎಲ್ಲ ಅದಕ್ಕೆ ಇಟ್ಕೊಂಡಿರುತ್ತೆ. ಅದೊಂದು ಪೀಸ್ ತೊಗೊಂಡು ಆಮೇಲೆ ಮಯೋನೀಸಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಅಲ್ಟಿಮೇಟ್ ಆಗಿದೆ. ಮಯೋನೀಸ್ ಅಷ್ಟೇ ಸಕ್ಕತ್ ಕ್ರೀಮಿಯಾಗಿ ಸೂಪರ್ ಇದೆ. ಇಲ್ಲೇ ರೆಡಿ ಮಾಡೋದು. ಮಧ್ಯ ತಿನ್ನೋದಕ್ಕೆ ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಇದೆ, ಫ್ರೆಂಚ್ ಫ್ರೈಸ್ ಕೂಡ ಇದೆ. ಪ್ರೆಸೆಂಟೇಷನ್ ನನಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ಡಿಶ್ಶು ಅಷ್ಟೇ ಸಾಕಷ್ಟು ಇಷ್ಟ ಆಯಿತು. ಇವಾಗಾಯ್ತು ನೀಟಾಗಿ ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನೆಕ್ಸ್ಟು ಬಟರ್ ಗಾರ್ಲಿಕ್ ಪ್ರಾನ್. ಇದರಲ್ಲಿ ಜಾಸ್ತಿ ಸಲಾಡ್ ಇದೆ, ಅದನ್ನು ತಿನ್ನೋಣ ಸರ್ವ್ ಮಾಡಿಕೊಂಡು. ಸೊ ಇದು ಬಂದು ಯೂಸ್ ಮಾಡಿರೋದು ಟೈಗರ್ ಪ್ರಾನ್ಸು, ಅಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ಲ ಪ್ರಾನ್ಸ್ ಸೈಜ್. ಅದು ಬೇಬಿ ಪ್ರಾನ್ಸ್ ಅಂದರೆ ಚಿಕ್ಕ ಬರುತ್ತೆ. ಟೈಗರ್ ಪ್ರಾನ್ಸ್ ದೊಡ್ಡ ಪೀಸ್ ಇರುತ್ತೆ. ಮತ್ತು ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ಸ್ ಎಲ್ಲ ಥರ ಕಲರ್ಸ್ದು ಬೆಲ್ ಪೆಪ್ಪರ್ಸ್ ಯೂಸ್ ಮಾಡಿರ್ತಾರೆ. ಈಗ ಟೇಸ್ಟ್ ಮಾಡೋಣ. ಹೆಸ್ರಿಗೆ ತಕ್ಕನಾಗೆ ಅದರಲ್ಲಿ ಡಿಶಲ್ಲಿ ಇರೋದೇ ಜಾಸ್ತಿ ಆ ಬಟರು ಮತ್ತು ಗಾರ್ಲಿಕ್ ಫ್ಲೇವರು. ಬಟ್ ಗಾರ್ಲಿಕ್ ಫ್ಲೇವರು ಕೂಡ ಅತಿಯಾಗಿಲ್ಲ, ಒಂಥರ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಬೆಳ್ಳುಳ್ಳಿ ಜಾಸ್ತಿ ಇದ್ರಷ್ಟು. ಬಟ್ ಇದೆಲ್ಲ ಏನೋ ಅಷ್ಟೊಂದು ನಿಮಗೆ ಒಂಥರ ಘಾಟ್ ಥರ ಬೆಳ್ಳುಳ್ಳಿದು ಬರುತ್ತೆ ಫ್ಲೇವರು ಅಂತ ಇಲ್ಲ. ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಆ ಬಟರ್ ಟೇಸ್ಟ್ ಬರುತ್ತೆ, ಸೂಪರಾಗಿದೆ, ಡಿಫ್ರೆಂಟ್ ಆಗಿದೆ, ಇಷ್ಟ ಆಯಿತು ನನಗೆ. ಆಮೇಲೆ ಇದರಲ್ಲಿ ಬೆಲ್ ಪೆಪ್ಪರ್ಸ್ ಕೂಡ ಹಾಕಿರ್ತಾರೆ ಹೇಳಿದೆ, ಅದನ್ನು ತಿನ್ನಬೇಕು, ಚೆನ್ನಾಗಿರುತ್ತೆ ಕ್ರಂಚಿಯಾಗೆ. ಇದೊಂದು ಚೈನೀಸ್ ಡಿಶ್ಶು. ಇದು ಮಾತ್ರ ಇದಕ್ಕೆ ಸ್ವಲ್ಪ ಒಂದು ಕೋಟಿಂಗ್ ಹಾಕಿ ಡೀಪ್ ಫ್ರೈ ಮಾಡಿ ಪ್ರಾನ್ಸ್ನ ಆಮೇಲೆ ಟಾಸ್ ಮಾಡ್ತಾರೆ. ಇದೆಲ್ಲನೂ ಬಟರು ಮತ್ತು ಗಾರ್ಲಿಕ್ ಸಾಸು ಮತ್ತು ಎಲ್ಲ ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕಿ. ಸೊ ಇದೂ ಸ್ವಲ್ಪ ಕ್ರಂಚಿಯಾಗಿ ಸೂಪರಾಗಿರುತ್ತೆ. ಸೂಪರ್. ನೀವು ಚೈನೀಸ್ ಇಷ್ಟಪಡ್ತೀರಾ ಅಂದರೆ ಇದು ಅಷ್ಟೇ ಖಾರ ಇರಲ್ಲ, ಸೊ ಲೈಟಾಗಿರುತ್ತೆ. ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು ಸೀ ಫುಡ್ಡಲ್ಲಿ. ಇದನ್ನು ಖಾಲಿ ಮಾಡಿ ನೆಕ್ಸ್ಟ್ ಡಿಶ್ಶು ಹೋಗ್ಬಿಡೋಣ. ಸೊ ಅವಾಗಿಂದ ಪಾಪ ಕಾಯ್ಕೊಂಡು ಕೂತಿದೆ ಚಿಕನ್ನು. ಕಾಯಿಸೋದು ಬೇಡ, ತುಂಬ ಮುರಿದು ಬಿಡೋಣ ಕಾಲನ್ನ. ಆ ಬಂಗಾರದಂಗಿರೋ ಗ್ರಿಲ್ ಚಿಕನ್. ನಾರ್ಮಲ್ ರೆಸ್ಟೋರೆಂಟ್ಸಲ್ಲಿ ಗ್ರಿಲ್ ಚಿಕನ್ ಟ್ರೈ ಮಾಡಿದ್ದೀವಿ. ಅಲ್ಲಿ ತಂದಾಗ ನಾರ್ಮಲ್ ಒಂದು ಚಿಕ್ಕ ಪ್ಲೇಟಲ್ಲಿ ಒಂದು ಚಿಕನ್ನ ನೀಟಾಗಿ ಕಟ್ ಮಾಡಿ ಸರ್ವ್ ಮಾಡ್ತಾರೆ. ಇಲ್ಲಿ ಪ್ರೆಸೆಂಟೇಷನು ಒಂಥರ ಡಿಫ್ರೆಂಟ್ ಆಗಿತ್ತು. ಫುಲ್ಲು ಚಿಕನ್ ಹಾಗೇ ಇದೆ, ಪ್ಲಸ್ ಮಯೋನೀಸ್ ಸ್ವಲ್ಪ ಇಲ್ಲಿ ಕೊಟ್ಟು, ಸೊ ಅಲ್ಲಿ ಒಂಥರ ಡೆಕೋರೇಟ್ ಮಾಡಿ ಸೌತೆಕಾಯಲ್ಲಿ ಹೂವು ಥರ. ಮತ್ತು ಇಲ್ಲಿ ತುಂಬ ಸಲಾಡ್ ಇದೆ. ನಾರ್ಮಲಾಗಿ ನಾವೆಲ್ಲ ಅದೆಲ್ಲ ತಿನ್ನಲ್ಲ, ಆದರೂ ಕೊಡ್ತಾರೆ, ಅವರು ಕೊಡೋ ಕರ್ತವ್ಯ. ಸೊ ತಿನ್ನಿ, ಒಳ್ಳೆಯದು ಆರೋಗ್ಯಕ್ಕೆ ತರಕಾರಿ. ಬೇಕಾದರೆ ಇದನ್ನು ಕಟ್ ಮಾಡಿ ಕೂಡ ಸರ್ವ್ ಮಾಡ್ತಾರೆ. ಈ ಥರ ಮುರ್ಕೊಂಡು ತಿನ್ನೋಕ್ಕೆ ಇನ್ನೊಂಥರ ಮಜಾ ಇರುತ್ತೆ. ಸೊ ತಿನ್ಬಿಡೋಣ, ಬಾಯಲ್ಲಿ ನೀರು ಬರ್ತದೆ. ಚಿಯರ್ಸ್. ರಿಚ್ ಆಗಿದೆ ಸ್ವಲ್ಪ. ಇದು ಸ್ಪೈಸಸ್ ಎಲ್ಲ ಜಾಸ್ತಿ, ಸಖತ್ ಇಷ್ಟ ಆಯ್ತು ನನಗೆ. ಒಂಥರ ಡಿಫ್ರೆಂಟ್ ಆಗಿದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ನಾವು ತಿಂದಿರೋ ಗ್ರಿಲ್ ಚಿಕನ್ಗೆ ಬೇರೆ ಬ್ರ್ಯಾಂಡ್ಸಲ್ಲೂ ಟ್ರೈ ಮಾಡಿದ್ದೀವಿ ದೊಡ್ಡದು. ಅದು ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಟೋಟಲಿ ಡಿಫ್ರೆಂಟ್ ಆಗಿದೆ ಟೇಸ್ಟು. ಇವ್ರದೇ ಒಂಥರ ಏನೋ ಮಸಾಲ ಯೂಸ್ ಮಾಡಿರೋದು. ಆಮೇಲೆ ನಾಲ್ಗೆ ತುದಿ ಸ್ವಲ್ಪ ಚುರಿ ಅಂದ್ಬಿಡ್ತು ಖಾರ. ಅದ್ಭುತವಾಗಿದೆ, ಲೈಟಾಗಿ ಆ ಹುಳಿ ಅಂಶ ಬರುತ್ತೆ. ಮೀಟ್ ಕ್ವಾಲಿಟಿ ನಾನು ಆವಾಗಲೇ ಹೇಳಿದೆ, ಅದ್ಭುತವಾಗಿದೆ. ಆ ತಂಗಡಿ ಕಬಾಬ್ ತಿಂದಾಗೂ ಅಷ್ಟೇ, ಅದರಲ್ಲೂ ಸೂಪರಾಗಿತ್ತು. ಅರೇಬಿಯನ್ ತವಾ ಅದು ಅಷ್ಟೇ, ಅದು ಸೂಪರಾಗಿತ್ತು, ಜ್ಯೂಸಿ ಮತ್ತು ಟೆಂಡರ್ನೆಸ್ಸು. ಇದರಲ್ಲೂ ಅಷ್ಟೇ ಇಲ್ಲಿ ಸ್ಲೋ ಕುಕ್ ಆಗಿರುತ್ತೆ. ಆ ಮೇಲ್ಗಡೆ ಸ್ಕಿನ್ನು ಸಕ್ಕತ್ತಾಗೆ ರೋಸ್ಟ್ ಆಗಿದೆ. ಅದ್ಭುತವಾಗಿದೆ. ಇನ್ನೂ ಬಾಯಿ ತುಂಬ ಸ್ಪ್ರೆಡ್ ಆಗ್ತಿದೆ ಆ ಮಸಾಲ. ಇದು ನನಗೆ ಸಖತ್ ಇಷ್ಟ ಆಯ್ತು. ಆ ಸ್ವಲ್ಪ ಖಾರ ಆದಾಗ ಇಲ್ಲಿ ಮಯೋನೀಸ್ ಕೊಟ್ಟಿರ್ತಾರೆ, ಅದಕ್ಕೆ ಡಿಪ್ ಮಾಡಿ ಇವಾಗ ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಆಯಿತು. ನಾವು ತಿಂದಿರೋ ಡಿಶಸಲ್ಲಿ ಇದೇ ಸ್ವಲ್ಪ ಸ್ಪೈಸಿ ಆಗಿದೆ. ಇದು ನನಗೆ ತುಂಬ ಇಷ್ಟ ಆಗೋಯ್ತು. ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಡಿಶ್ ಹೋಗ್ಬಿಡೋಣ. ಸೊ ನಮ್ಮ ಲಾಸ್ಟ್ ಐಟಮು ಸ್ಪೆಷಲ್ ನಾನ್ ತರಿಸಿದ್ದೀವಿ, ಕಾಬುಲಿ ನಾನ್ ಅಂತ. ಇದು ಬಿಸಿ ಇದ್ದಾಗೆ ತಿನ್ನಬೇಕು ಅಂದ್ಬಿಟ್ಟು ಲಾಸ್ಟಲ್ಲಿ ಬಂತು. ಸೊ ಅದಕ್ಕೆ ನೆಂಚ್ಕೊಳಕ್ಕೆ ಬತಾಸ್ ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇದನ್ನು ಟ್ರೈ ಮಾಡೋಣ. ಒಂದನ್ನು ಹಾಕ್ಕೊತೀನಿ ಪ್ಲೇಟ್ ಮೇಲೆ. ಹೆಂಗೆ ಕಲರ್ಫುಲ್ಲಾಗಿದೆ ನಾನ್ ನೋಡಿ. ಇದರಲ್ಲಿ ಎಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ಹಾಕಿರ್ತಾರೆ. ನಾನ್ ಮಾತ್ರ ಅಲ್ಟಿಮೇಟ್ ಆಗಿದೆ.
ಬಿಸಿ ಬಿಸಿ ಬಂತು, ಸಾಕಾಗಿ ಸಾಫ್ಟಾಗೆ ಫುಲ್ ರಿಚ್. ಇದನ್ನ ಬರ್ತಾ, ಡಿಶ್ ಹೆಸರು ಬರ್ತಾ ಅಂತ. ಸೊ ಅದ್ರ ಜೊತೆ ಟ್ರೈ ಮಾಡೋಣ. ವಾಹ, ಸೂಪರ್. ಇವೆರಡು ಕಾಂಬಿನೇಷನ್ ಮಾತ್ರ ಸೂಪರ್ ಅದ್ಭುತವಾಗಿದೆ. ಅದು ಸಖತ್ತು ರಿಚ್ಚು ಬರ್ತಾ ಅಂತ ಡಿಶ್ಶು. ಸೊ ಅರೇಬಿಯನ್ ಡಿಶ್ಶು, ಚಿಕನ್ನು ಫುಲ್ಲು ಬೋನ್ಲೆಸ್ ಚಿಕನ್ನು, ಶ್ರೆಡೆಡ್ ಚಿಕನ್ನು, ಆಮೇಲೆ ಬಾಯ್ಲ್ಡ್ ಎಗ್ಗು ಮಿಕ್ಸ್ ಮಾಡಿ ಕ್ರೀಮು ಜಾಸ್ತಿ ಹಾಕಿ ಬಟರ್ ಹಾಕಿ ಫುಲ್ಲು ರಿಚ್ಚಾಗಿ ಮಾಡಿರ್ತಾರೆ. ಬಾಯಿ ತುಂಬ ಸಿಗುತ್ತೆ, ಸಾಕಾಗಿದೆ, ಫುಲ್ ರಿಚ್ ಆಗಿದೆ. ಮಸ್ಟು ಟ್ರೈ. ಇದಕ್ಕೆ ಅವ್ರನ್ನ ಕೇಳಿದಾಗ ಏದ್ರ ಜೊತೆ ಟ್ರೈ ಮಾಡ್ಬೋದು ಅಂದಾಗ ಅವ್ರು ಹೇಳಿದ್ದು ನಾನ್ ತೊಗೊಳ್ಳಿ ಇಲ್ಲ ಚಪಾತಿ ತೊಗೊಳ್ಳಿ, ಯಾವುದಾದ್ರು ತೊಗೊಳ್ಳಿ ಎಂದು, ಅದಕ್ಕೆ ಸಖತ್ತಾಗಿರುತ್ತೆ ಅಂತ. ನಾವು ನಾನಲ್ಲಿ ಅದರಲ್ಲೂ ಸ್ಪೆಷಲ್ ಇತ್ತು ಕಾಬುಲಿ ನಾನ್ ಅಂತ, ಒಂಥರ ಸ್ವೀಟಾಗಿರುತ್ತೆ. ಟೂಟಿ ಫ್ರೂಟಿ ಇರುತ್ತೆ, ಮೇಲ್ಗಡೆ ಟೂಟಿ ಫ್ರೂಟಿ ಇದೆ, ಆಮೇಲೆ ಗೋಡಂಬಿ ಪೀಸಸ್ಸು ತುಂಬ ಇದೆ, ಬಾದಾಮಿ ಇದೆ, ಆಮೇಲೆ ಚಿಕ್ಕ ಚಿಕ್ಕ ಪೀಸು ದ್ರಾಕ್ಷಿ, ಒಣ ದ್ರಾಕ್ಷಿ ಕೂಡ ಎಲ್ಲ ಹಾಕಿ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಅದು ಒಂದು ರೆಸ್ಟೋರೆಂಟಲ್ಲಿ ಕಾಬುಲಿ ರೈಸ್ ತಿಂದಿದ್ವಿ. ಸೊ ಅದು ಅಷ್ಟೇ, ಹಿಂಗೆ ಸ್ವೀಟಾಗಿ ಜಾಸ್ತಿ ಇವೆಲ್ಲ ಹಾಕಿರ್ತಾರೆ ಡ್ರೈ ಫ್ರೂಟ್ಸು. ಇದು ಅಷ್ಟೇ ಸೇಮ್ ಅದೇ ಕಾನ್ಸೆಪ್ಟು, ಡ್ರೈ ಫ್ರೂಟ್ಸು ಫುಲ್ ರಿಚ್. ಎರಡೂ ಮಸ್ಟ್ ಟ್ರೈ. ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ನಾರ್ಮಲಾಗಿ ತಿಂದು ಬೇಜಾರಿರುತ್ತೆ ನಾನು ಪರೋಟ ಅಂದರೆ, ಇದು ನಾವು ಮಿಸ್ಸೇ ಮಾಡಿಬಿಡಿ. ಅದು ಮೇಲ್ಗಡೆ ಹಚ್ಚಿರೋ ಬೆಣ್ಣೆನೂ ಅಷ್ಟೇ, ಕೊಡ್ಬೇಕಾದ್ರೂ ಫುಲ್ ಬೆಣ್ಣೆ ಸೌರು ಕೊಟ್ಟಿರ್ತಾರೆ. ಅಲ್ಟಿಮೇಟ್ ಆಗಿದೆ. ಲಾಸ್ಟ್ ಬಿಸಿ ಬಿಸಿ ತಂದಿದ ತಕ್ಷಣ ತಿನ್ನಬೇಕು. ಈ ಥರ ಲಾಸ್ಟಲ್ಲಿ ತರಿಸ್ಕೊಬೇಕು, ಇಲ್ಲಾಂದರೆ ಫಸ್ಟೇ ತರಿಸ್ಕೊಂಡು ತಿನ್ಬಿಡ್ಬೇಕು. ಎರಡೂ ಅಷ್ಟೇ ದಿ ಬೆಸ್ಟ್ ಕಾಂಬಿನೇಷನು ನಾನು ತಿಂದಿರೋದ್ರಲ್ಲಿ. ಇನ್ನೊಂದು ಬೈಟ್ ತಿನ್ಬಿಡೋಣ. ದಿ ಬೆಸ್ಟ್ ಕಾಂಬಿನೇಷನು ನಾನು ಇದುವರೆಗೂ ತಿಂದಿರೋದ್ರಲ್ಲಿ ಇವೆರಡು. ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನನ್ನ ನಂತರ. ಫೈನಲಾಗಿ ಒಂದು ಒಳ್ಳೆ ಊಟ ಆದಮೇಲೆ ಒಂದು ಡ್ರಿಂಕ್ ಕುಡಿಬೇಕು. ಸೊ ಬ್ಲೂ ಓಷನ್ ಇದೆ ನಮ್ಮ ಹತ್ರ. ಇದು ಮಾಕ್ಟೈಲು, ಆಲ್ಕೋಹಾಲಿಕ್ ಡ್ರಿಂಕ್ ಅಲ್ಲ. ಇನ್ನು ಮೂರಿತ್ತು, ಆ ಮೂರನ್ನು ನಮ್ಮ 3 ಜನ ಫ್ರೆಂಡ್ಸು ಕುಡಿದ್ಬಿಟ್ರೆ ಆಗಲೇ. ಇಲ್ಲಿ ಇನ್ನೊಂದಿದೆ ಇಲ್ಲಿ, ಇದು ನಮ್ಮ ಕ್ಯಾಮ್ರಾಮ್ಯಾನ್ ಅವರೇ ತೊಗೊಳ್ಳಿ, ನಿಮ್ಮನ್ನ ಬಿಟ್ಟು ಕುಡಿದ್ರೆ ನಮಗೆ ಹೊಟ್ಟೆ ನೋವು ಬರುತ್ತೆ. ಹಾಂ, ಅದ್ಭುತ. ಆಮೇಲೆ ಊಟದ ಬಗ್ಗೆ ಹೇಳಬೇಕು ಅಂದರೆ, ನಾರ್ಮಲಾಗಿ ನೀವು ನೋಡ್ತಾ ಇರ್ತೀರ ಯಾವಾಗಲೂ ಬಿರಿಯಾನಿ ನೋಡಿ ಬೋರ್ ಆಗಿರುತ್ತೆ. ಅದಕ್ಕೆ ಒಂದು ಡಿಫ್ರೆಂಟ್ ಕ್ಯುಸಿನ್ ಟ್ರೈ ಮಾಡೋಣ ಅಂತ ಅರೇಬಿಯನ್ ಕ್ಯುಸಿನ್ ಟ್ರೈ ಮಾಡೋಕ್ಕೆ ಯಾವುದು ಬೆಸ್ಟ್ ಪ್ಲೇಸ್ ಅಂತ ಹುಡುಕ್ತಾ ಇದ್ವಿ. ಆವಾಗ ನಿಮ್ಮದು ಹಳೆ ಕಮೆಂಟ್ಸು ಮೆಸೇಜಸ್ ಎಲ್ಲ ನೋಡಿದಾಗ ಲೇ ಅರೇಬಿಯಾ ಟ್ರೈ ಮಾಡಿ, ಅದು ರಾಜಾಜಿನಗರ್ ಬ್ರಾಂಚ್ ಟ್ರೈ ಮಾಡಿ ಅಂತ ತುಂಬ ಜನ ಕೇಳಿದರು. ಇಲ್ಲಿ ಅಷ್ಟು ಜಾಮ್ ಪ್ಯಾಕ್ ಆಗಿತ್ತು, ಲಾಕ್ಡೌನ್ಗಿಂತ ಮುಂಚೆ ಅಷ್ಟು ರಶ್ ಇರ್ತದೆ ಯಾವಾಗ್ಲೂ ಈ ನೈಟ್ ಟೈಮಲ್ಲಿ, ಊಟದ ಟೈಮಲ್ಲಿ. ಆಮೇಲೆ ನನಗೆ ಗೊತ್ತಾಗಿದ್ದ ವಿಷಯ ಇನ್ನೊಂದೇನು ಅಂದರೆ, ಲಾಕ್ಡೌನ್ ಆದಾಗೂ ಸ್ವಿಗ್ಗಿ ಝೊಮ್ಯಾಟೊ ಕ್ಯೂ ನಿಂತಿದ್ರಂತೆ ಇಲ್ಲಿಂದ ಪಾರ್ಸಲ್ ತೊಗೊಂಡು ಹೋಗೋಕ್ಕೆ, ಅಷ್ಟು ಆರ್ಡರ್ಸ್ ಬರುತ್ತೆ. ಸೊ ಇವಾಗ ಓಪನ್ ಆಗಿದೆ, ಎಲ್ಲ ಪ್ರಿಕಾಷನ್ಸು ತೊಗೊತಾ ಇದ್ದಾರೆ. 50% ಆಕ್ಯುಪೆನ್ಸಿಲಿ ಮೈಂಟೈನ್ ಮಾಡ್ತಾಯಿದ್ದಾರೆ. ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನಗೆ ಸಖತ್ ಇಷ್ಟ ಆಗಿದ್ದು ಅದೇ ಲೇಟಾಗಿ ತಿಂದರೂ ಲೇಟೆಸ್ಟಾಗಿರುತ್ತಲ್ಲ, ಲೇಟಾಗಿ ಬಂದರೂ ಲೇಟೆಸ್ಟಾಗಿ, ಅದೇ ಥರ ಲಾಸ್ಟಲ್ಲಿ ತಿಂದಲ್ಲ ಕಾಬುಲಿ ನಾನು ಮತ್ತು ಆ ಬರ್ತಾ ಅಂತ ಡಿಶ್ಶು, ಅದಂತೂ ಅಲ್ಟಿಮೇಟ್ ಆಗಿತ್ತು, ಕ್ರೇಜಿಯಾಗಿತ್ತು. ಫುಲ್ಲು ರಿಚ್ಚಾಗಿ, ಎರಡು ರಿಚ್ಚು ಡಿಶಸ್ಸು, ಸೂಪರ್. ಮಸ್ಟ್ ಟ್ರೈ. ನೀವು ತಿನ್ನಬೇಕು ಅಂದರೆ ಅದನ್ನು ಸ್ವೀಟಾಗಿ ನಾನಲ್ಲಿ ಎಲ್ಲ ಕ್ಯಾಶ್ಯೂ ಎಲ್ಲ ಹಾಕಿ, ಅದು ಚೆರಿ ಬೇರೆ ಇತ್ತು, ಚೆರಿ ರೆಡ್ ಕಲರ್ದು ಚೆರಿ, ಆಮೇಲೆ ಟೂಟಿ ಫ್ರೂಟಿ ಇತ್ತು, ಎಲ್ಲ ಇತ್ತು. ಸೂಪರ್ ಸ್ವೀಟಾಗೆ. ಮತ್ತು ಇದು ಅದ್ಭುತ, ಅದು ಬರ್ತಾ ಅನ್ನೋ ಡಿಶ್ಶು ಕ್ರೇಜಿಯಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಬಂದು ಇದು ನನಗೆ ತಂಗಡಿ ಕಬಾಬ್ ಕೂಡ ಇಷ್ಟ ಆಯಿತು. ಹುಳಿಯಾಗೆ ಸೂಪರ್ ಆಯಿತು, ಆ ಸ್ಮೋಕಿ ಫ್ಲೇವರು, ತಂದೂರ್ ಸ್ಟೈಲು. ಇನ್ನೊಂದು ಚೈನೀಸಲ್ಲಿ ಬಟರ್ ಗಾರ್ಲಿಕ್ನ ಪ್ರಾನ್ಸ್ ತರಿಸಿದ್ವಿ. ಅದು ಬಂದು ಟೈಗರ್ ಪ್ರಾನ್ಸು, ಚಿಕ್ಕದಲ್ಲ. ಟೈಗರ್ ಪ್ರಾನ್ಸ್ ಅಂದರೆ ದೊಡ್ಡ ಬರುತ್ತೆ. ಅದು ಒಂದು 6 ಪೀಸಸ್ ಏನೋ ಇರುತ್ತೆ ಅದರಲ್ಲಿ. ಅದು ಅಂತೂ ಸೂಪರಾಗಿತ್ತು. ಬಟರ್ ಗಾರ್ಲಿಕ್ ಅಂದರೆ ಹೆಸರಲ್ಲೇ ಇರುತ್ತೆ, ಗಾರ್ಲಿಕ್ಕು ಜಾಸ್ತಿ ಇರುತ್ತೆ ಕಾಣಿಸ್ತಾ ಇತ್ತು. ಬಟ್ ನಿಮಗೆ ಆ ಥರ ಗಾರ್ಲಿಕ್ದು ಘಾಟು ಮತ್ತು ಅದು ಜಾಸ್ತಿ ಡಾಮಿನೇಟ್ ಮಾಡೋಲ್ಲ, ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿತ್ತು ಬೆಣ್ಣೆ ಜೊತೆ. ಅದೊಂದು ಸೂಪರ್. ಎಷ್ಟು ಚೈನೀಸ್ ಟ್ರೈ ಮಾಡ್ತೀರಾ ಅಂದರೆ ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಖಾರ ಏನೂ ಇರೋಲ್ಲ, ಗೊತ್ತಲ್ಲ, ಸಪ್ಪೆ ಆ ಥರ ಇರುತ್ತೆ. ಅದಾದಮೇಲೆ ಗ್ರಿಲ್ ಚಿಕನ್ ಅಷ್ಟೇ, ನಾರ್ಮಲಾಗಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಸಾಲ ಇವ್ರದ್ದು ಟೋಟಲಿ ಡಿಫ್ರೆಂಟ್ ಆಗಿತ್ತು. ಆಚೆ ರೋಡ್ ಸೈಡೆಲ್ಲ ನಾವು ಏನೇನು ತಿಂತೀವಿ ಆ ಥರ ಏನಿಲ್ಲ. ಸಪ್ರೇಟಾಗಿ ಒಂಥರ ಇತ್ತು, ಒಂಥರ ಹುಳಿ, ಒಂಥರ ಕಿಕ್ ಕೊಡ್ತು ನಾಲ್ಗೆ. ಖಾರ ನಿಧಾನಕ್ಕೆ ಸ್ಪ್ರೆಡ್ ಆಯಿತು, ಆ ಖಾರ ಎಲ್ಲ ಬಾಯಲ್ಲಿ ಚೆನ್ನಾಗಿತ್ತು. ಸೊ ನಾವೆಲ್ಲನೂ ಅವ್ರನ್ನೇ ಕೇಳಿ ಇಲ್ಲಿ ಏನೇನು ಫಾಸ್ಟ್ ಮೂವಿಂಗ್ ಡಿಶ್ಶು ಮತ್ತು ಏನು ಜನದ ಫೇವ್ರೇಟ್ ಏನೇನು ಅಂತ ಅದನ್ನೇ ಮಾತ್ರ ತರಿಸಿದಷ್ಟೇ. ಇಲ್ಲಿ ಇನ್ನೂ ಬೇಜಾನಿದೆ, ಮಂದಿ ಇದೆ ಇವ್ರ ಹತ್ರ. ಸೊ ಈ ಟೈಮಲ್ಲಿ ಎಲ್ಲ ಸ್ಟಾಪ್ ಆಗಿದೆ, ಇಲ್ಲ ಅದನ್ನು ತರಿಸ್ಬಿಡ್ಬೋದಾಯಿತು ಮಂದಿ ಫುಲ್ಲು. ಮುಂದೆ ನೋಡೋಣ, ಇನ್ನೊಂದ್ಸಲಿ ಟೈಮ್ ಸಿಕ್ಕಿದಾಗ ಎಲ್ಲ ಇದು ಫುಲ್ ಫ್ಲೆಡ್ಜಾಗಿ ಓಪನ್ ಆದಾಗ ಅದು ಬಂದು ಟ್ರೈ ಮಾಡ್ತೀವಿ. ಆ ಮಂದಿ ಸೂಪರಾಗಿರುತ್ತಂತೆ ಇಲ್ಲಿ. ಆಮೇಲೆ ಕುನಾಫಾ ಎಲ್ಲ ಸೂಪರಾಗಿರುತ್ತೆ, ಸ್ವೀಟ್ಸು ಅವೆಲ್ಲ ಆಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋ ಮಾಡೋಣ. ಸೊ ಕೊನೆಯದಾಗಿ ಈ ವಿಡಿಯೋನ ಇಷ್ಟಪಟ್ಟಿದ್ರೆ, ನೀವು ಈ ಡಿಶಸ್ ಎಲ್ಲ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ ವಿಡಿಯೋನ. ಆವಾಗ ತುಂಬ ಜನಕ್ಕೆ ಗೊತ್ತಾಗುತ್ತೆ ಒಂದು ರೆಸ್ಟೋರೆಂಟ್ ಬಗ್ಗೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು